ನಾನು ಲೈಫಲ್ಲಿ ಒಂದು 6 to 7 ಟೈಮ್ಸ್ ಡೆತ್ನ ಹತ್ರದಲ್ಲಿ ನೋಡಿದ್ದೀನಿ. ದೇರ್ ಇಸ್ ನೋ ಟುಮಾರೋ. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಬುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂತ. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರೆಲ್ಲ ಹೋಗಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಖ್ಯಾತ ಉದ್ಯಮಿ CJ ರಾಯ್ ಅವರ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ನಿಜಕ್ಕೂ ಜೀವನೋತ್ಸಾಹಿ, ಬದುಕಿನ ಬಗ್ಗೆ ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಂಥ ಒಂದು ಜೀರೋಯಿಂದ ದೊಡ್ಡ ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನೇ ಕಟ್ಟಿದಂಥ ಯಶಸ್ವಿ ಉದ್ಯಮಿ ಈಗ ತಮ್ಮ ಬದುಕನ್ನ ಮುಗಿಸಿದ್ದಾರೆ. ನ್ಯಾಯವಾಗಿ ಬಿಸ್ನೆಸ್ ಮಾಡೋಕೆ ಬಿಡಲ್ಲ ಕಣ್ರಿ ಇವರು ಅನ್ನುವಂಥ ಅವರ ಕೊನೆಯ ಮಾತು, ಅವರ ಸಹೋದರನ ಜೊತೆ ಆಡಿದಂತಹ ಮಾತು ಹಲವು ಅನುಮಾನಗಳಿಗೆ, ಚರ್ಚೆಗಳಿಗೆ, ವಿವಾದಗಳಿಗೆ ಕಾರಣ ಮಾಡಿಕೊಟ್ಟಿರುವಂಥದ್ದು. CJ ರಾಯ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಅಂದರೆ ಅವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು ಕೂಡ ಅವರೊಬ್ಬ ನಿರ್ಮಾಪಕರು. ಸಿನಿಮಾ ನಿರ್ಮಾಣ ಮಾಡಿದ್ರು, ರಿಯಾಲಿಟಿ ಶೋಗಳಲ್ಲಿ ಅವರು ಸ್ಪಾನ್ಸರನ್ನು ಮಾಡಿದ್ರು. ಕನ್ನಡದ ಬಿಗ್ ಬಾಸ್ ಶೋಗೆ ಅವರು ಸ್ಪಾನ್ಸರ್ಶಿಪ್ ಅನ್ನು ಕೊಟ್ಟಿದ್ರು. ಮತ್ತು ಅವರು ಯಾರು ವಿನ್ ಆಗ್ತಾರೆ ಅವರಿಗೆ ದುಡ್ಡನ್ನು ಕೂಡ ಕೊಟ್ಟಿದ್ರು. ಮತ್ತು ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಮಿಂಗಲ್ ಆಗ್ತಾ ಇದ್ರು, ಮತ್ತು ಇವೆಂಟ್ಸ್ಗಳಲ್ಲಿ ಅವರು ತೊಡಗಿಕೊಂಡಿದ್ರು ಅನ್ನುವಂಥದ್ದು. ಹೀಗೆ ಬದುಕಿನ ಬಗ್ಗೆ ಬಹಳ ವಿಶ್ವಾಸವನ್ನು, ಪ್ರೀತಿಯನ್ನು ಇಟ್ಕೊಂಡಂಥ ವ್ಯಕ್ತಿ ಈಗ ತಮ್ಮ ಬದುಕನ್ನು ಮುಗಿಸಿದ್ದಾರೆ. ಹಾಗಿದ್ರೆ ಏನಾಯಿತು? ನಿನ್ನೆ ಆನೆಪಾಳ್ಯದಲ್ಲಿರುವಂಥ ಅವರ ಕಚೇರಿಯಲ್ಲಿ CJ ರಾಯ್ ಆ ಒಂದು 10 ನಿಮಿಷಗಳ ಅವಧಿಯಲ್ಲಿ ತಮ್ಮ ಬದುಕನ್ನ ಏಕೆ ಅಂತ್ಯಗೊಳಿಸ್ಕೊಂಡ್ರು? IT ಅಧಿಕಾರಿಗಳು ಬಂದ ನಂತರ ಅಲ್ಲೆಲ್ಲ ಏನಾಯ್ತು? ಕೊನೆ ಸಂದರ್ಭದಲ್ಲಿ ಅವರು ಯಾರಿಗೆ ಫೋನ್ ಮಾಡಿದ್ರು? ಏನಿದು ಅನುಮಾನ? ಆ ಡೈರಿಯಲ್ಲಿ ಅಲ್ಲಿ ಯಾರ ಹೆಸರುಗಳಿವೆ? ಡೆತ್ ನೋಟ್ ಅಲ್ಲಿ ಏನಾದರೂ ಬರೆದಿದ್ದಾರಾ? ಇವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. Today in the Ashoknagar police station limits, an incident has taken place wherein the Confident Group chairman and founder, he has reportedly shot himself dead. As of the initial reports, the SOCA team, the ballistic team, all have come here. We are inquiring into it. We are taking up a case. The body was, the injured person was immediately shifted to a nearby hospital where he was declared dead, brought dead. ಪ್ರಿಯ ಸ್ನೇಹಿತರೆ, CJ ರಾಯ್ ಅವರ ಒಂದಷ್ಟು ಪಾಡ್ಕಾಸ್ಟ್ಗಳನ್ನ ನೋಡಿದಾಗ ನಿಜಕ್ಕೂ ಈ ಮನುಷ್ಯ ಎಷ್ಟು ಜಾಲಿ ಮನುಷ್ಯ, ಎಷ್ಟು ಬದುಕಿನ ಬಗ್ಗೆ ಎಷ್ಟು ಜೀವನೋತ್ಸಾಹ ಇಟ್ಕೊಂಡಿದ್ದಾರೆ, ಬದುಕನ್ನು ಎಷ್ಟು ಅದಮ್ಯವಾಗಿ ಪ್ರೀತಿ ಮಾಡ್ತಾರೆ. ಆಮೇಲೆ ಸಾವಿನ ಬಗ್ಗೆ ಅವರಿಗೆ ಸ್ವಲ್ಪನೂ ಲವಲೇಶವೂ ಕೂಡ ಭಯ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಆದರೆ ಇಂಥ ಮನುಷ್ಯ ಇಂಥ ಒಂದು IT ದಾಳಿಗೆ ಎದುರುಬಿಟ್ರ ಅನ್ನೋ ಪ್ರಶ್ನೆ ಬಂದಾಗ ನಿಜಕ್ಕೂ ಅನುಮಾನಗಳು ಬರುತ್ತೆ. ಹಾಗಿದ್ದಾದರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಸ್ನೇಹಿತರೆ, CJ ರಾಯ್ ಅವರು ಮೂಲತಃ ಕೇರಳದವರು. ಕೇರಳದಲ್ಲಿಯೂ ಕೂಡ ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕಟ್ಟಿದ್ದಾರೆ. ಕರ್ನಾಟಕದ ಏನು ಬೆಂಗಳೂರಲ್ಲಿ ಕಟ್ಟಿದ್ದಾರೆ, ದುಬೈಯಲ್ಲೂ ಕೂಡ ಅವರ ಬಿಸ್ನೆಸ್ ಇದೆ. ಹೀಗೆ ಎಲ್ಲ ವಲಯದಲ್ಲೂ ಕೂಡ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಏನು 100 ಎಕರೆ ಏನು ಜಮೀನನ್ನು ಖರೀದಿ ಮಾಡಿದ್ದಾರೆ ಈ ಹಿಂದೆ. ತುಂಬ ಈಗ ದೊಡ್ಡ ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ಹೀಗೆ ಸಾವಿರಾರು ಕೋಟಿ ಸಾಮ್ರಾಜ್ಯವನ್ನು ಕಟ್ಟಿದಂಥ CJ ರಾಯ್ ಅವರು IT ಅಧಿಕಾರಿಗಳಿಗೆ ಹೆದರಿದ್ದು ಯಾಕೆ? ಅವರು ತಪ್ಪು ಮಾಡಿಲ್ಲ, ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಕಟ್ಟುವ ಅವಕಾಶ ಇತ್ತು, ಅಥವಾ ಇನ್ನೇನೋ ಬೇರೆ ಪರ್ಯಾಯ ದಾರಿಗಳಿತ್ತು. ಆದರೆ ಬದುಕನ್ನೇ ಅಂತ್ಯಗೊಳಿಸುವ ಮಟ್ಟಕ್ಕೆ ಅವರಿಗೆ ಪ್ರೆಷರ್ ಆಗಿದ್ದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಉದ್ಯಮಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಥವಾ ಇನ್ನೇನೋ ಲಾಭವನ್ನು ಮಾಡ್ಕೊಳ್ಳಿ, ಈ IT ಅವರ ಮೇಲೆ ಕಣ್ಣನ್ನು ಇಟ್ಟಿರುತ್ತೆ. ಮೊದಲೇ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಿದ್ದಂಥ ವ್ಯಕ್ತಿ, ಸಾಮ್ರಾಜ್ಯವನ್ನು ಕಟ್ಟಿದಂಥ ವ್ಯಕ್ತಿಯ ಮೇಲೆ IT ಸುಮ್ಮನೆ ಬಿಡುತ್ತಾ? ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರುತ್ತೆ. ಇಂತಹ ವ್ಯಕ್ತಿಯ ಮೇಲೆ ಈ ಹಿಂದೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ದಾಳಿಯಾಗಿತ್ತು. ಕೊಚ್ಚಿಯಲ್ಲೂ ಕೂಡ IT ಅಧಿಕಾರಿಗಳು ಏನು ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೇರಳ ಕೃಷ್ಣ ಪ್ರಸಾದ್ ಅನ್ನೋರು ತಮ್ಮ ನೇತೃತ್ವದ ತಂಡ ದಾಳಿ ಮಾಡಿತ್ತು. ಕೊಚ್ಚಿಯಲ್ಲೂ ಕೂಡ ದಾಳಿ ಮಾಡಲಾಗಿತ್ತು. ಬೆಂಗಳೂರಲ್ಲಿ 28, 29, 30 3 ದಿನಗಳ ಕಾಲ ದಾಳಿಯನ್ನು ಮಾಡಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು. ನಿನ್ನೆಯೂ ಕೂಡ
ಏನು ಅವ್ರಿಗೆ ದಿನಾಂಕವನ್ನು ನಿಗದಿಪಡಿಸಿದ್ರು. ಆನೆಪಾಳ್ಯದಲ್ಲಿರುವಂಥ ಅವರ ಕಚೇರಿಯಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇದ್ರು CJ ರಾಯ್ ಅವರು. ಈ ಸಂದರ್ಭದಲ್ಲಿ ಅವರ ಸಹೋದರ ಏನು ಬಾಬು ಜೋಸೆಫ್ ಅವ್ರಿಗೆ ಒಂದು ಕಾಲ್ ಮಾಡ್ತಾರೆ. ಈ ಒಂದು ಒತ್ತಡ, ಪ್ರೆಷರ್ ಇರೋದ್ರ ಬಗ್ಗೆ CJ ರಾಯ್ ಅವರು ಹಂಚ್ಕೊಳ್ತಾರೆ. ಏನ್ ಮಾತಾಡಿದ್ರು ಅಂತ ಹೇಳಿ ಸ್ವತಃ ಜೋಸೆಫ್ ಅವರು ಹೇಳ್ತಾರೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನೆನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನ್ ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವ್ರು ಇಲ್ಲ, ಹೋಗಿದ್ದಾರೆ. ಸರ್ ಏನೋ ಹೇಳಿದ್ರ ಹರಾಸ್ಮೆಂಟ್ ಆಗ್ತಾ ಇದೆ, ಆತರ ಏನಾದ್ರು IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದಾರೆ. 1 ತಿಂಗಳಿಂದ ಹೇಳ್ತಾ ಇದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನ್ ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು. ನಾನು ವೇಟ್ ಮಾಡ್ತಾ ಇದ್ದೀನಿ, IT ಅಧಿಕಾರಿಗಳಿಗೆ ಇನ್ನೂ ಬಂದಿಲ್ಲ, ಸ್ವಲ್ಪ ಒತ್ತಡದಲ್ಲಿದ್ರು ಅಂತ ಕಾಣುತ್ತೆ. ಅವರೊಂದು ಮಾತು ಹೇಳಿದ್ರು. ಆ ಒಂದು ಮಾತು ನನ್ನನ್ನು ಬಹಳ ಕಾಡ್ತಾ ಇದೆ. ಇದ್ರ ಬಗ್ಗೆ ತನಿಖೆ ನಡೀಲಿ. ಏನು ಅಂದ್ರೆ ನ್ಯಾಯವಾಗಿ ಬಿಸ್ನೆಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ನ್ಯಾಯವಾಗಿ ಬಿಸ್ನೆಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನೋದಾದ್ರೆ IT ಅಧಿಕಾರಿಗಳೇನಾದ್ರು ಟಾರ್ಗೆಟ್ ಮಾಡಿದ್ರ? ಒಂದು ದೊಡ್ಡ ಚರ್ಚೆ ಪ್ರಚಲಿತದಲ್ಲಿದೆ. ಯಾವುದು ಅಂದ್ರೆ ಟ್ಯಾಕ್ಸ್ ಟೆರರಿಸಮ್ ಅನ್ನುವಂಥದ್ದು. ಈ ಕಾನ್ಸೆಪ್ಟ್ ಅಡಿಯಲ್ಲಿ ಏನಾದರೂ ಇವ್ರನ್ನ ಟಾರ್ಗೆಟ್ ಮಾಡಲಾಯ್ತಾ? ಒಂದು ವೇಳೆ ಟಾರ್ಗೆಟ್ ಮಾಡ್ತಾ ಇದ್ರೆ, ಸರಿಯಾದ ದಾಖಲೆಗಳಿದ್ರೆ ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಇತ್ತು. ಇಷ್ಟೊಂದು ಸಾಮ್ರಾಜ್ಯವನ್ನ, ಸಾವಿರಾರು ಕೋಟಿ ಹಣವನ್ನ ಇಟ್ಕೊಂಡಂತ ವ್ಯಕ್ತಿ, ಆಮೇಲೆ ಯಾವುದೇ ಸಾಲಗಳ ಇಲ್ಲದೆ ಯಶಸ್ವಿಯಾಗಿ ತಮ್ಮ ಉದ್ಯಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಯಾಕೆ ಒಂದು ದಾಳಿಗೆ ಎದುರಿದ್ರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಈ ಒಂದು ತಮ್ಮ ಸಹೋದರನನ್ನ ಕೇಳ್ತಾರೆ, ಯಾವಾಗ ಬರ್ತೀಯ ನೀನು ಅಂತ. ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ನನಗೆ ಸ್ವಲ್ಪ ಒತ್ತಡ ಭಾಳ ಜಾಸ್ತಿ ಆಗ್ತಾ ಇದೆ, ನ್ಯಾಯವಾಗಿ ಬಿಸ್ನೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವರು ಬರ್ತಾರೆ, ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರಂತೆ. ಸೊ ಅಂದ್ಕೊಂಡ ಸಂದರ್ಭಕ್ಕೆ 11 ಗಂಟೆ ಆದಮೇಲೆ ಏನು 2 ತಂಡ, ಈ ಎರಡೂ ತಂಡ, ಕೇರಳದ ತಂಡ ದಾಳಿ ಮಾಡುತ್ತೆ. ದಾಳಿ ಮಾಡಿದ್ಮೇಲೆ ಅವರ ದಾಖಲೆಗಳನ್ನು ಎಲ್ಲ ಎನ್ಕ್ವೈರಿ ಮಾಡುತ್ತೆ, ಪರಿಶೀಲನೆ ಮಾಡ್ತಾ ಇರುತ್ತೆ. ಫೋನ್ ಮಾಡಿ 11 ಗಂಟೆಯಲ್ಲಿ ಫೋನ್ ಮಾಡಿ ಅವರು ಕಾಲ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಅಧಿಕಾರಿಗಳು ಬರ್ತಾರೆ, IT ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಒಂದು ಎನ್ಕ್ವೈರಿ ನಡೆಸ್ತಿರ್ಬೇಕಾದ್ರೆ 10 ನಿಮಿಷ ಸಮಯವನ್ನು ಕೇಳ್ತಾರೆ. ಕೆಲವೊಂದ್ಸಲಿ IT ಅಧಿಕಾರಿಗಳು ಯಾರೊಂದಿಗೂ ಮಾತನಾಡೋದಕ್ಕೂ ಅವಕಾಶವನ್ನು ಕೊಡೋದಿಲ್ಲ. ಮತ್ತು ಅವ್ರ ಹತ್ರ ವೆಪನ್ಸ್ಗಳಿದ್ರೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಏನಾದರೂ ಅನಾಹುತ ಆಗ್ಬೋದು, ಪ್ರೆಷರಲ್ಲಿ ಏನಾದರೂ ಮಾಡ್ಕೊಳ್ಬೋದು ಅನ್ನುವಂಥದ್ದು. ಕೆಲವೊಂದ್ಸಲಿ ಎಲ್ಲಿಗೂ ಕೂಡ ಕದಲಕ್ಕೂ ಬಿಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು 10 ನಿಮಿಷ ಸಮಯ ಕೇಳ್ತಾರೆ. ಯಾಕೆ ಅಂದರೆ IT ಅಧಿಕಾರಿಗಳಿಗೆ ಏನು CJ ರಾಯ್ ಅವರು ಕೊಟ್ಟಂಥ ದಾಖಲೆಗಳು ಸಫಿಷಿಯೆಂಟ್ ಅಂತ ಅನಿಸ್ಲಿಲ್ಲ. ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಇವರಿಗೆ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಒಂದು 10 ನಿಮಿಷ ಸಮಯ ಕೊಡಿ, ನಾನು ಸ್ವಲ್ಪ ನಮ್ಮ ತಾಯಿ ಜೊತೆ ಮಾತಾಡಬೇಕು ಅಂತ ಅವರು ಸಮಯವನ್ನು ಕೇಳ್ತಾರೆ. ಯಾವಾಗ ಸಮಯವನ್ನು ತೆಗೆದುಕೊಂಡು ತಮ್ಮ ಕ್ಯಾಬಿನಿಗೆ ಬರ್ತಾರೆ ಮತ್ತು ತಮ್ಮ ಭದ್ರತಾ ಸಿಬ್ಬಂದಿಯವ್ರಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಯಾರೂ ಕೂಡ ಒಳಗೆ ಬರಬಾರ್ದು, ನಾನು ಸ್ವಲ್ಪ ಪರ್ಸ್ನಲಲ್ಲಿ ನಮ್ಮ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳಿ ಡೋರನ್ನು ಲಾಕ್ ಮಾಡ್ಕೊಳ್ತಾರೆ. ಆ ಲಾಕ್ ಮಾಡ್ಕೊಂಡ ತಕ್ಷಣ ಆ 10 ನಿಮಿಷಗಳ ಸಮಯದಲ್ಲಿ ಏನಾಯ್ತು ಅನ್ನೋದೇ ಬಹಳ ಕುತೂಹಲವನ್ನ ಮೂಡಿಸಿರುವಂಥದ್ದು ಸ್ನೇಹಿತರೆ. ಆ ಸಂದರ್ಭದಲ್ಲಿ ಅವರು ಯಾರಿಗೋ ಕಾಲ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ, ಮಾಹಿತಿ ಲಭ್ಯ ಆಗ್ತಾ ಇದೆ. ಅದು ತನಿಖೆ ನಂತರ ಗೊತ್ತಾಗುತ್ತೆ. ಕೊನೆಯ ಬಾರಿ ಕರೆ ಮಾಡಿದ್ದು ಯಾರಿಗೆ, ಏನು ಮಾತಾಡಿದ್ರು, ಅವರು ಏನೆಲ್ಲ ಹೇಳಿದ್ರು ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ. ಬಹುಶಃ ನಮಗೆ ಸಿಕ್ಕ ಮಾಹಿತಿಗಳ ಪ್ರಕಾರ ಅವರ ನಂಬುವಂಥ ದೈವವನ್ನು ಎದುರಿಗೆ ಪ್ರಾರ್ಥನೆ ಮಾಡಿ ಆ ಫೋಟೋಸ್ ಎಲ್ಲ ಅಲ್ಲಿ ಇಟ್ಕೊಂಡು ಅವರು ರಿವಾಲ್ವರ್ನ ಮೂಲಕ ತಮ್ಮ ಎದೆಗೆ ಗುಂಡಿಟ್ಕೊಂಡು ಅವರು ಒಂದು ದೊಡ್ಡ ಸೌಂಡ್ ಆಗುತ್ತೆ, ಶೂಟ್ ಮಾಡ್ಕೊಳ್ತಾರೆ. ಯಾವಾಗ ಈ ಸೌಂಡ್ ಆಗುತ್ತೆ ಅಲ್ಲಿದ್ದಂಥ ಅವರ ಸಿಬ್ಬಂದಿಗಳು, ಎಂಪ್ಲಾಯೀಸ್ ಎಲ್ಲ ಬಂದು ಡೋರನ್ನು ಬಡಿತಾರೆ. ಆದರೆ ಡೋರ್ ಅದು ಲಾಕ್ ಆಗಿರುತ್ತೆ. ಸೊ ಆ ಡೋರನ್ನು ಓಪನ್ ಮಾಡಿ ಅಲ್ಲಿ ನೋಡಿದಾಗ ಅವರು ರಕ್ತದ ಮಡುವಲ್ಲಿ ಬಿದ್ದಿರ್ತಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ವೈದ್ಯರು ಅಲ್ಲಿದ್ದಂಥ ಮೊಬೈಲ್ ವೈದ್ಯರನ್ನ ಕರೆಸಿ ಚೆಕ್ ಮಾಡಿದಾಗ ಅವರ ಉಸಿರು ನಿಂತಿರುತ್ತೆ. ಆದರೂ ಕೂಡ HSR ಲೇಔಟ್ನಲ್ಲಿ ಇರುವಂಥ ಒಂದು ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಪರೀಕ್ಷೆ ಮಾಡಲಾಗುತ್ತೆ. ಅಷ್ಟರಲ್ಲಿ ಅವರ ಜೀವ ಕೈ ಚೆಲ್ಲಿರುತ್ತೆ.
ಇದು ನಿನ್ನೆ ನಡೆದಂತಹ ಘಟನೆ. ಅಲ್ಲಿ ಅವರು ಡೈರಿ ಬರೆಯೋ ಅಭ್ಯಾಸ ಇರುತ್ತೆ CJ ರಾಯ್ ಅವರಿಗೆ. CJ ರಾಯ್ ಅವರ ಡೈರಿಯಲ್ಲಿ ಏನಿದೆ ರಹಸ್ಯ. ಇಬ್ಬರು ಶಾಸಕರು, ಒಬ್ಬ MP ಅವರ ಹೆಸರು ಏನೋ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಒಂದಷ್ಟು ನಟಿಯರ ಹೆಸರು ಕೂಡ ಅಲ್ಲಿದೆ ಅಂತ ಹೇಳಿ. ಅದು ಯಾವ ಏನಾದ್ರು ಡೆತ್ ನೋಟಲ್ಲಿ ಅಲ್ಲಿ ಬರೆದಿದ್ರ ಅಥವಾ ಡೈರಿ ಬರಿಬೇಕಾದ್ರೆ ಆ ವಿಚಾರವೇನಾದ್ರು ಮೆನ್ಷನ್ ಮಾಡಿದ್ರ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗತ್ತೆ. ಒಂದಷ್ಟು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಏನು ಕೇರಳದಲ್ಲಿ ಒಂದು ಏನು ಈವೆಂಟನ್ನು ಮಾಡುವ ಸಲುವಾಗಿ ಏನು ನಟಿಯರ ಹೆಸರನ್ನು ಬರ್ಕೊಂಡಿದ್ರು ಮತ್ತು ಕೆಲವು ಶಾಸಕರ ಹೆಸರು ಕೂಡ ಅಲ್ಲಿ ಬರ್ಕೊಂಡಿದ್ರು ಅಂತ. ಯಾವ ಕಾರಣಕ್ಕೋಸ್ಕರ ಬರ್ಕೊಂಡಿದ್ರು, ಏನಾದ್ರು ಕಾರ್ಯಕ್ರಮದ ಸಲುವಾಗಿ ಬರ್ಕೊಂಡಿದ್ರ ಅನ್ನೋದು ತನಿಖೆ ನಂತರ ಗೊತ್ತಾಗುವಂಥದ್ದು. ಆ ನಂತರ ಅವರ ಏನು ಸಿಸ್ಟಮ್ಸ್ ಇರ್ಬೋದು, ಅವರ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಬೇರೆ ಬೇರೆ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಡೆತ್ ನೋಟ್ ಬರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಅದನ್ನು ಓಪನ್ ಮಾಡಬೇಕು, ಆ ಸೀಕ್ರೆಟ್ ಕೋಡನ್ನು ಓಪನ್ ಮಾಡಬೇಕು ಅಂದರೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಆ ನಂತರ ಸತ್ಯ ಗೊತ್ತಾಗುವಂಥದ್ದು. ಈಗ ಬದುಕಿನ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಂಥ ವ್ಯಕ್ತಿ, ಸಾವಿನ ಬಗ್ಗೆ ಭಯ ಇರದಿರುವಂಥ ವ್ಯಕ್ತಿ ಕೇವಲ ಒಂದು ದಾಳಿಗೆ ಹೆದರಿದ್ರು ಅಂತಂದರೆ ಇಲ್ಲೇನೋ ನಡೀತಾ ಇದೆ, ಸಮಥಿಂಗ್ ಏನೋ ಇದೆ ಅಂತ ಗೊತ್ತಾಗುವುದು. ಒಂದು ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ಅನ್ನುವಂಥ ಮಾತಿನಂತೆ ಈಗ ಅನುಮಾನಗಳು ವ್ಯಕ್ತ ಆಗ್ತಿರುವಂಥದ್ದು. ಹಾಗಿದ್ರೆ ಯಾವ ಅನುಮಾನ? ಈ ಅಧಿಕಾರಿಗಳು ಏನಾದರೂ ಅವರಿಗೆ ಮಾನಸಿಕವಾಗಿ ಕಿರುಕುಳ ಏನಾದರೂ ಕೊಟ್ರ? ಇದನ್ನ ಸ್ವತಃ ಅವರ ಸಹೋದರ ಹೇಳ್ತಾ ಇರುವಂಥದ್ದು. ಮೊದಲು ಅವರನ್ನು ತನಿಖೆ ನಡೆಸಿ, ಈ ಕೃಷ್ಣ ಪ್ರಸಾದ್ ಅವರು ಏನು ಅಡಿಷನಲ್ ಕಮಿಷನರ್ ಇದ್ದಾರಲ್ಲ ಅವರನ್ನು ಕೇಳಿ, ಅವರಿಗೆ ಗೊತ್ತು ಆ ಸಂದರ್ಭದಲ್ಲಿ ಅವರಲ್ಲಿದ್ದಂಥವ್ರು. ಅವ್ರು ಏನು ಪ್ರಶ್ನೆ ಕೇಳಿದ್ರು, ಏನಾದ್ರು ಟಾರ್ಚರ್ ಕೊಟ್ರ, ಪ್ರಶ್ನೆ ಕೇಳಿದ್ರ ಅಥವಾ ಇವರು ಭಯಗೊಂಡ್ರ ಅನ್ನುವ ಪ್ರಶ್ನೆ ಇದೆ. ಜೊತೆಗೆ ಈ ಕೃಷ್ಣ ಏನು CJ ರಾಯ್ ಅವರ ಈ ಏನು ಉದ್ಯಮ ಇದೆಯಲ್ಲ ಎಲ್ಲವೂ ಸರಿಯಾಗಿತ್ತ? ಎಲ್ಲವೂ ಸರಿಯಾಗಿದ್ರೆ ಯಾಕೆ ಇವರು ಹೆದರಿಕೊಳ್ಬೇಕು? ನೋಡಿ, ಈ ಟ್ಯಾಕ್ಸ್ ಟೆರರಿಸಮ್ ಅನ್ನುವಂಥ ಚರ್ಚೆ ಶುರುವಾಗ್ತದೆ. ಕಾಫಿ ಡೇ ಸಿದ್ಧಾರ್ಥ ಅವರ ಬದುಕು ಕೂಡ ಇದೇ ರೀತಿ ಅಂತ್ಯ ಆಯಿತು. ಅವರು ಯಾರಿಗೂ ಕೈ ಸಿಗದೆ ನದಿಗೆ ಹೋಗಿ ಹಾರಿ ಪ್ರಾಣ ಬಿಟ್ಟರು. ತಮ್ಮ ಮಾವ SM ಕೃಷ್ಣ ಅಂತ ಪ್ರಭಾವಿ ವ್ಯಕ್ತಿ ಇದ್ರೂ ಕೂಡ ಈ ಒಂದು ವ್ಯೂಹದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂಥದ್ದೇ ಒಂದು ದೊಡ್ಡ ವ್ಯೂಹದಲ್ಲಿ CJ ರಾಯ್ ಏನಾದರೂ ಸಿಕ್ಕಾಕೊಂಡ್ರ? ಆ ವ್ಯೂಹ ಯಾವ ರೀತಿ ಇತ್ತು? ಇದು ತನಿಖೆ ನಂತರ ಗೊತ್ತಾಗುವಂಥದ್ದು. ನೋಡಿ, ಯಾಕೆಂದರೆ ಈ ಉದ್ಯಮಿಗಳಿಗೆ ಪ್ರತಿಷ್ಠೆ ಬಹಳ ಮುಖ್ಯ ಆಗಿರುತ್ತೆ. ಪ್ರತಿಷ್ಠೆಗೋಸ್ಕರ ಬದುಕಿರ್ತಾರೆ, ಐಷಾರಾಮಿ ಬದುಕಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಈ ಕಾನೂನಾತ್ಮಕ ಏನು ವ್ಯವಸ್ಥೆ ಅಂತ ಬಂದಾಗ, ಈ ಏನು ಆರ್ಥಿಕ ಅಕ್ರಮ ಹಣ ಆಸ್ತಿ ಗಳಿಕೆ ಅನ್ನುವಂಥ ವಿಚಾರಗಳು ಬಂದಾಗ ಫೇಸ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅದನ್ನು ಒಪ್ಕೋಬೋದಿತ್ತು, ಅಥವಾ ಮಾಡಿಲ್ಲ ಅಂತ ಅನ್ನೋದಾದರೆ ಅದನ್ನು ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬೋದಿತ್ತು, ಅಥವಾ ಏನು ಸಮಯವನ್ನು ಕೇಳ್ಬೋದಿತ್ತು. ಆದರೆ ಬದುಕನ್ನು ಅಂತ್ಯಗೊಳಿಸ್ತಾರೆ ಅಂದರೆ ಇದರಿಂದ ಏನೆಲ್ಲ ಬಹಳ ಕೈವಾಡ ಇರುತ್ತೆ, ಅಥವಾ ಅವರಿಗೆ ಗೊತ್ತಿಲ್ಲದ ಇನ್ನೊಂದು ಜಾಲವೂ ಕೂಡ ಇರಬಹುದು ಅನ್ನೋದು ಈಗ ನಮಗೆ ಗೊತ್ತಾಗ್ತಿರುವಂಥ ವಿಚಾರ. ಆಮೇಲೆ ಅವರು ಸ್ವಲ್ಪ ವಿದೇಶಕ್ಕೇನಾದರೂ ಹೋಗೋಣ ಅಂತೇಳಿ ಯೋಚನೆ ಮಾಡಿದ್ರ ಅನ್ನುವಂಥ ಚರ್ಚೆ ಶುರುವಾಗುತ್ತೆ. ಹಾಗಿದ್ರೆ ವಿದೇಶಕ್ಕೆ ಹೋಗುವಂಥ ಒತ್ತಡ ಅವ್ರಿಗೇನಿತ್ತು? ಮತ್ತು ಇಲ್ಲಿ ಅವ್ರು ಹೇಳಿದ್ರಲ್ಲ, ನ್ಯಾಯವಾಗಿ ಬಿಸ್ನೆಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನೋದಾದರೆ IT ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರ? ನ್ಯಾಯವಾಗಿ ಬಿಸ್ನೆಸ್ ಮಾಡೋಕ್ಕೆ ಬಿಡ್ತಿಲ್ಲ ಅಂತಂದರೆ ಏನಾದರೂ ಅಲ್ಲೇನಾದರೂ ಏನು ಹಾದಿ ತಪ್ಪುತ್ತಾ ಡಿಪಾರ್ಟ್ಮೆಂಟು? ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಮುಖ್ಯವಾಗಿ ಆ ಡೈರಿಯಲ್ಲಿ ಏನಿದೆ, ಆ ಡೈರಿಯಲ್ಲಿ ಇರುವಂಥ ವ್ಯಕ್ತಿಗಳ ಹೆಸರೇನು, ಅವರ ಡೆತ್ ನೋಟ್ ಏನು, ಆಮೇಲೆ ಈಗ ಎನ್ಕ್ವೈರಿ ನಡಿಬೇಕು, ಇದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಅವರ ಏನು ಸಹೋದರ. ಅಲ್ಲಿರುವಂಥ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟು ಎನ್ಕ್ವೈರಿ ನಡೆಸಿ ಅಂತ ಹೇಳಿದ್ದಾರೆ. ಈಗ DK ಶಿವಕುಮಾರ್ ಅವರು ಕೂಡ ಇದನ್ನು ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಒಂದು ಅರ್ಥ ಆಗುತ್ತೆ, ಎಷ್ಟೇ ಸಾವಿರ ಕೋಟಿ ಹಣ ಗಳಿಸಿದ್ರು ಕೂಡ ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್ ಇಲ್ಲ ಅಂದರೆ, ನೆಮ್ಮದಿ ಅನ್ನೋದಿಲ್ಲ ಅಂದರೆ ಹಣ ಕೆಲಸಕ್ಕೆ ಬರಲ್ಲ. ಜೊತೆಗೆ ನೀವು ಎಷ್ಟೇ ಸಾಮ್ರಾಜ್ಯವನ್ನು ಕಟ್ಟಿ, ಎಷ್ಟೇ ಸಾವಿರಾರು ಕೋಟಿ ಹಣವನ್ನು ಗಳಿಸಿ, ಆ ಹಣ ನ್ಯಾಯಯುತವಾಗಿಲ್ಲ ಅಂದರೆ, ಅದು ಏನು ನಿಮ್ಮ ಹಣ ಏನು ಪ್ರಾಮಾಣಿಕವಾಗಿಲ್ಲ ಅಂದರೆ ತಪ್ಪಾಗತ್ತೆ. ನೀವು ಸರ್ಕಾರಕ್ಕೆ ವಂಚನೆ ಮಾಡ್ದಂಗಾಗತ್ತೆ. ಆ ನೆಲೆಯಲ್ಲಿಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮ ಅಂದರೆ ಎಲ್ಲವೂ ಸರಿಯಾಗಿರೋದಿಲ್ಲ. ಅಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೆದೇ ಇರುತ್ತವೆ. ನಡೆದಿದ್ರೆ ಅದನ್ನು ಒಪ್ಪಿಕೊಳ್ಳುವಂಥ ಅವಕಾಶ ಖಂಡಿತ ಇತ್ತು. ಕಾಫಿ ಡೇ ಸಿದ್ಧಾರ್ಥ ಅವರ ಪ್ರಕರಣದಲ್ಲೂ ಕೂಡ ಹಲವು ಅನುಮಾನಗಳು ವ್ಯಕ್ತ ಆದವು. ಆದರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಗಲಿಲ್ಲ. CJ ರಾಯ್ ಅವರ ಪ್ರಕರಣದಲ್ಲೂ ಕೂಡ ತುಂಬ ಪ್ರಶ್ನೆಗಳಿದ್ದಾವೆ.
ಅಷ್ಟೊಂದು ಸಾಲ ಇಲ್ಲ, ಫೈನಾನ್ಷಿಯಲಿ ತುಂಬ ಸಫಿಷಿಯೆಂಟ್ ಇದ್ದಾರೆ, ಮತ್ತು ಅವ್ರಿಗೆ ಯಾವ ಒತ್ತಡವೂ ಇಲ್ಲ, ಥ್ರೆಟ್ಟೂ ಇಲ್ಲ ಅಂತ ಅನ್ನೋದಾದರೆ ಯಾಕೆ ಅವರು ಇನ್ನು ಕೇವಲ ಒಂದು ದಾಳಿಗೆ ಎದುರ್ಕೊಂಡ್ರು? ಇಷ್ಟೊಂದು ದಾಳಿಗಳು ಪದೇ ಪದೇ ಬರ್ತಾ ಇದ್ವು ಇತ್ತೀಚೆಗೆ. ಆದರೆ ಇದಕ್ಕೆ ಆನ್ಸರ್ ಕೊಡುವಂಥ ಅವಶ್ಯಕತೆ ಇತ್ತು, ಅಂದರೆ ಕೊಡುವಂಥ ಅವಕಾಶ ಇತ್ತು. ಆದರೆ ಯಾಕೆ ಮಾಡಲಿಲ್ಲ? ಇದು ಒಂದು ಸಮಗ್ರವಾದಂಥ ದೊಡ್ಡ ಮಟ್ಟದ ಉನ್ನತ ತನಿಖೆ ನಡೆದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಈ ವ್ಯವಸ್ಥೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಈ ರೀತಿ ಏನಾದರೂ ಕಿರುಕುಳ ಕೊಡುತ್ತಾ ಈ ತನಿಖಾ ಸಂಸ್ಥೆಗಳು, ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವಂಥ ಟ್ಯಾಕ್ಸ್ ಅನ್ನ ವಂಚಿಸಿ ಏನು ದೊಡ್ಡ ಮೋಸವನ್ನ ಮಾಡ್ತಾ ಇದ್ದಾರೆ ವ್ಯವಸ್ಥೆಗೆ, ಅದು ಕೂಡ ಗೊತ್ತಾಗಬೇಕು. ಒಬ್ಬ ವ್ಯಕ್ತಿಯ ಒಳ್ಳೆತನಗಳು ಕೂಡ ಬಯಲಾಗಬೇಕು, ಒಬ್ಬ ವ್ಯಕ್ತಿಯ ಕೆಟ್ಟತನಗಳು ಕೂಡ ಬಯಲಾಗಬೇಕು. ಜೊತೆಗೆ ತನಿಖಾ ಸಂಸ್ಥೆಗಳು ಎಷ್ಟು ಪ್ರಾಮಾಣಿಕವಾಗಿವೆ, ತನಿಖಾ ಸಂಸ್ಥೆಗಳು ಯಾವುದೇ ಅಜೆಂಡಾ ಇಲ್ಲದೆ, ಸರ್ಕಾರಗಳ ಒತ್ತಡ ಇಲ್ಲದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತದವ ಅಥವಾ ಇಲ್ವ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಲ್ಲ, IT ED ದಾಳಿಗಳನ್ನ ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿಗಳ ಮೇಲೆ ಚೂ ಬಿಡುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇವೆಲ್ಲ ಗೊತ್ತಾಗಬೇಕು ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಒಟ್ಟಾರೆ ಒಬ್ಬ ಒಳ್ಳೆ ಅಂದರೆ ಸಾಮಾಜಿಕವಾಗಿ ಒಂದು ಸ್ಪಂದಿಸುವಂಥ ವ್ಯಕ್ತಿ ತಮ್ಮ ಬದುಕನ್ನು ಅಂತ್ಯಗೊಳಿಸ್ಕೊಂಡಿದ್ದಾರೆ. ಅವರ ಸಾವಿನ ಈ ಸೀಕ್ರೆಟ್ ರಿವೀಲ್ ಆಗಬೇಕು ಅಂದರೆ ತನಿಖೆ ನಡೀಲೇಬೇಕು. ನಮಸ್ಕಾರ.